ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಪ್ರಮುಖ ಸಮಿತಿಗಳು ಅಥವಾ ಆಯೋಗಗಳು, ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳು, ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಸಮಿತಿಗಳು ಆಯೋಗಗಳ ರಚನೆ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಹಲವಾರು ಎಕ್ಸಾಮ್ಗಳಲ್ಲಿ ಕ್ವಶನ್ಗಳನ್ನು ರೈಸ್ ಮಾಡ್ತಾ ಹೋಗ್ತಾರೆ. ನಬಾರ್ಡ್ ಸ್ಥಾಪನೆ ಆಗಿದ್ದು ಈ ಸಮಿತಿಯ ಮೂಲಕ ಅಂತ ಹೇಳಿ ಕ್ವಶನನ್ನು ರೈಸ್ ಮಾಡ್ತಾ ಹೋಗ್ತಾರೆ. ಅಥವಾ ಕಪ್ಪು ಹಣಕ್ಕೆ ಸಂಬಂಧಪಟ್ಟಂತೆ ಯಾವ ಸಮಿತಿ ರಚನೆ ಆಯಿತು, ನೆಕ್ಸ್ಟ್ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧದ ಕುರಿತು ಯಾವ ಆಯೋಗ ರಚನೆ ಬಂತು, ಇದರ ಬಗ್ಗೆ ಈ ರೀತಿ ಕ್ವಶನ್ಗಳನ್ನು ರೈಸ್ ಮಾಡ್ತಾ ಹೋಗ್ತಾರೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದಲ್ಲಿ ರಚನೆಯಾದಂಥ ಪ್ರಮುಖ ಸಮಿತಿಗಳು, ಆಯೋಗಗಳು ಮತ್ತು ಅದು ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ರಚನೆ ಆದವು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲೇದಾಗಿ ಹಿಲ್ಟನ್ ಯಂಗ್ ಸಮಿತಿ. ಹಿಲ್ಟನ್ ಯಂಗ್ ಸಮಿತಿ RBI ಸ್ಥಾಪನೆ 1935ರಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು. ಅದಕ್ಕೆ ಸಂಬಂಧಪಟ್ಟಂಥ ಸಮಿತಿ ಹಿಲ್ಟನ್ ಯಂಗ್ ಸಮಿತಿ. RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 1935ರಲ್ಲಿ ಸ್ಥಾಪನೆ ಆಯಿತು. 49ರಲ್ಲಿ ಅಂದರೆ 1949ರಲ್ಲಿ ರಾಷ್ಟ್ರೀಕರಣಗೊಳ್ತು. ಶಿವರಾಮನ್ ಸಮಿತಿ ನಬಾರ್ಡ್ ಸ್ಥಾಪನೆಗೋಸ್ಕರವಾಗಿ 1982ರಲ್ಲಿ ಏನು ನಬಾರ್ಡ್ ಸ್ಥಾಪನೆ ಆಯಿತು, ಈ ಸ್ಥಾಪನೆ ಆಗಲಿಕ್ಕೆ ಈ ಸಮಿತಿ ರಚನೆ ಆಗ್ತಾ ಹೋಯಿತು. ಶಿವರಾಮನ್ ಸಮಿತಿ ನಬಾರ್ಡ್ ಸ್ಥಾಪನೆಯ ಉದ್ದೇಶ. ರಂಗರಾಜನ್ ವರದಿ. ರಂಗರಾಜನ್ ವರದಿ ಬಡತನ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ ಹೂಡಿಕೆಯ ಹಿಂತೆಗೆತದ ಬಗ್ಗೆ ರಂಗರಾಜನ್ ವರದಿ ಸ್ಥಾಪನೆ ಆಗ್ತಾ ಹೋಗಿದೆ. ಬಡತನ ಮತ್ತು ಸಾರ್ವಜನಿಕ ವಲಯದ ಉದ್ಯಮಗಳ ಹೂಡಿಕೆಯ ಹಿಂತೆಗೆತದ ಬಗ್ಗೆ ವರದಿಯನ್ನು ಈ ಒಂದು ರಂಗರಾಜನ್ ವರದಿ ಸಲ್ಲಿಸಿದೆ. ನರಸಿಂಹನ್ ಸಮಿತಿ ಯಾವ ಉದ್ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಹೇಳಿದರೆ ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದ ಸುಧಾರಣೆ. ಬ್ಯಾಂಕಿಂಗ್ ಮತ್ತು ಹಣಕಾಸು ವಲಯದ ಸುಧಾರಣೆಗೆ ಸಂಬಂಧಪಟ್ಟಂಥ ಸಮಿತಿ ಅಂತ ಹೇಳಿದರೆ ನರಸಿಂಹನ್ ಸಮಿತಿ. ನಂಜುಂಡಪ್ಪ ಸಮಿತಿ ಪ್ರಾದೇಶಿಕ ಅಸಮಾನತೆ ನಿವಾರಣೆ. ಪ್ರಾದೇಶಿಕ ಅಸಮಾನತೆ ನಿವಾರಣೆಯ ಉದ್ದೇಶವನ್ನಿಟ್ಟುಕೊಂಡು ನಂಜುಂಡಪ್ಪ ಸಮಿತಿ ರಚನೆಯಾಗಿದೆ. ಕಪ್ಪು ಹಣ ಅಂದರೆ MB ಶಾ ಸಮಿತಿ ಯಾವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ರಚನೆ ಆಯಿತು ಅಂತ ಹೇಳಿದರೆ ಕಪ್ಪು ಹಣದ ಬಗ್ಗೆ ರಚನೆಯಾಗಿದೆ MB ಶಾ ಸಮಿತಿ. ನೆಕ್ಸ್ಟು ಅರವಿಂದ ಸುಬ್ರಹ್ಮಣ್ಯ ಸಮಿತಿ GST ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಏನಿದೆ ಈ ವಿಷಯವನ್ನು ಇಟ್ಕೊಂಡು ಈ ಅರವಿಂದ ಸುಬ್ರಹ್ಮಣ್ಯ ಸಮಿತಿ ರಚನೆಯಾಗಿದೆ. ಸುಬ್ರಹ್ಮಣ್ಯನ್ ಸಮಿತಿ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಕಾಸ. ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಕಾಸ. ನೆಕ್ಸ್ಟು ಸುರೇಶ್ ತೆಂಡೂಲ್ಕರ್ ವರದಿ ಬಡತನದ ಬಗ್ಗೆ ಸಂಬಂಧಪಟ್ಟಿದೆ. ಬಡತನದ ಬಗ್ಗೆ ಸಂಬಂಧಪಟ್ಟಂತೆ ಸಮಿತಿ ಯಾವುದು ರಚನೆಯಾಯಿತು ಅಂತ ಕೇಳಿದರೆ ಸುರೇಶ್ ತೆಂಡೂಲ್ಕರ್ ವರದಿ. RS ಮಲ್ಹೋತ್ರಾ ಸಮಿತಿ ವಿಮಾ ಸುಧಾರಣೆಯ ಬಗ್ಗೆ. ವಿಮಾ ಸುಧಾರಣೆಯ ಬಗ್ಗೆ ರಚನೆಯಾದಂಥ ಸಮಿತಿ ಅಂತ ಹೇಳಿದರೆ RS ಮಲ್ಹೋತ್ರಾ ಸಮಿತಿ. RS ಮಲ್ಹೋತ್ರಾ ಸಮಿತಿ ವಿಮಾ ಸುಧಾರಣೆ. ನೆಕ್ಸ್ಟ್ ಬಲವಂತರಾಯ್ ಸಮಿತಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ವಿಕೇಂದ್ರೀಕರಣ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಒಂದು ನೀಲಿ ನಕ್ಷೆಯ ಮೂಲ ಪ್ರತಿ ಅಂತಂದೇಳಿ ಈ ಸಮಿತಿಯನ್ನು ಕರೀತಾ ಹೋಗ್ತೀವಿ. 1957ರಲ್ಲಿ ರಚನೆಯಾದಂತಹ ಸಮಿತಿ. ಇದರ ಪ್ರಕಾರ 3 ವ್ಯವಸ್ಥೆಗಳು ಜಾರಿಗೆ ಬರ್ತಾ ಹೋಗುತ್ತೆ. ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ. ಬಲವಂತರಾಯ್ ಮೆಹ್ತಾ ಸಮಿತಿ ವಿಕೇಂದ್ರೀಕರಣದ ಬಗ್ಗೆ. ನೆಕ್ಸ್ಟು ಕೆ ಸಂತಾನಂ ಸಮಿತಿ ಭ್ರಷ್ಟಾಚಾರ ಪರಿಹಾರದ ಕ್ರಮಕ್ಕೋಸ್ಕರವಾಗಿ. ಏನು ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಸೊ ಅದರ ಪರಿಹಾರದ ಕ್ರಮಗಳಿಗೋಸ್ಕರವಾಗಿ ಈ ಸಮಿತಿ ರಚನೆ ಆಗ್ತಾ ಹೋಯಿತು. ಸೊ ಕೆ ಸಂತಾನಂ ಸಮಿತಿ ಭ್ರಷ್ಟಾಚಾರ ಪರಿಹಾರದ ಕ್ರಮ. ಸರ್ಕಾರಿ ಆಯೋಗ ಕೇಂದ್ರ ರಾಜ್ಯಗಳ ಸಂಬಂಧಗಳ ಕುರಿತು ಯಾವ ಒಂದು ಸಮಿತಿ ಅಥವಾ ಆಯೋಗ ರಚನೆ ಆಯಿತು ಅಂತ ಹೇಳಿದರೆ ಸರ್ಕಾರಿಯ ಆಯೋಗ. ರಾಜೇಂದ್ರ ಸಾಚಾರ್ ಸಮಿತಿ ನಮಗೆಲ್ಲರೂ ಗೊತ್ತಿರೋ ಹಾಗೆ ಮುಸ್ಲಿಮರ ಒಂದು ಸಾಮಾಜಿಕ ಇರ್ಬೋದು, ಆರ್ಥಿಕ ಇರ್ಬೋದು, ಶೈಕ್ಷಣಿಕ ಸುಧಾರಣೆಗೋಸ್ಕರವಾಗಿ ರಚನೆಯಾದಂತಹ ಸಮಿತಿ ರಾಜೇಂದ್ರ ಸಾಚಾರ್ ಸಮಿತಿ. ಸಾಚಾರ್ ಸಮಿತಿ. ಎಕ್ಸಾಮ್ಗಳಲ್ಲಿ ನಬಾರ್ಡ್ ಸ್ಥಾಪನೆಗೆ ಶಿಫಾರಸು ಮಾಡಿದಂಥ ಸಮಿತಿ ಯಾವುದು ಅಂತ ಹೇಳಿ ಕ್ವಶನ್ಗಳನ್ನು ಆಲ್ರೆಡಿ ತೆಗಿತಾ ಹೋಗಿದ್ದಾರೆ. ಸೊ ಈ ರೀತಿಯ ಸಮಿತಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ತುಂಬ ಇಂಪಾರ್ಟೆಂಟ್ಸ್ ಆಗ್ತಾ ಹೋಗ್ತವೆ. ಸೊ ಈ ರೀತಿಯಾಗಿ ಒಂದು ಕಡೆ ನೋಟ್ಸ್ ಮಾಡಿ ಇಟ್ಕೊಳ್ಳೋದ್ರಿಂದಾಗಿ ಎಕ್ಸಾಮಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. JVP ಸಮಿತಿ ರಾಜ್ಯಗಳ ಪುನರ್ವಿಂಗಡಣೆ ಕುರಿತು ಚರ್ಚೆಗೋಸ್ಕರವಾಗಿ ಬಂದಂಥ ಸಮಿತಿ. 1948ರಲ್ಲಿ JVP ಸಮಿತಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಈ ರೀತಿಯಾಗಿ ಇದು ಲಾಂಗ್ ಫಾರಮ್ ಆಗ್ತಾ ಹೋಗುತ್ತೆ. ಅಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ
ಇವರನ್ನು ಒಳಗೊಂಡಂತಹ ಸಮಿತಿ ಇದು 1948ರಲ್ಲಿ ಸ್ಥಾಪನೆ ಆಯಿತು. ರಾಜ್ಯಗಳ ಪುನರ್ವಿಂಗಡಣೆ ಕುರಿತು ಚರ್ಚೆ ಮಾಡ್ತಕ್ಕಂತಹ ಸಮಿತಿ ಇದು JVP ಸಮಿತಿ. ನೆಕ್ಸ್ಟು ಏನು ಬಲವಂತರಾಯ್ ಮೆಹ್ತಾ ಸಮಿತಿ ಆಯಿತು, ಅದಾದಮೇಲೆ ಮತ್ತೆ ಈ ಪಂಚಾಯತ್ ರಾಜ್ ಏನು ಸಂಸ್ಥೆಗಳ ಒಂದು ಪುನಶ್ಚೇತನಗೋಸ್ಕರವಾಗಿ ಅಶೋಕ್ ಮೆಹ್ತಾ ಸಮಿತಿ 1977ರಲ್ಲಿ ರಚನೆ ಆಯಿತು. ಬಲವಂತರಾಯ್ ಮೆಹ್ತಾ ಸಮಿತಿ ಇರ್ಬೋದು, ಮತ್ತು ಅಶೋಕ್ ಮೆಹ್ತಾ ಸಮಿತಿ, ಸಿಂಘ್ವಿ ಸಮಿತಿ, ಇವೆಲ್ಲವೂ ಕೂಡ ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳಾಗಿದ್ದಾವೆ. ಅಶೋಕ್ ಮೆಹ್ತಾ ಸಮಿತಿ ಅಂದರೆ KPSC ಗ್ರೂಪ್ ಸಿ ಪಂಚಾಯತ್ ರಾಜ್ ವ್ಯವಸ್ಥೆ ಇರ್ಬೋದು ಅಥವಾ ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಈ ರೀತಿಯಾಗಿ ಕ್ವಶನ್ಗಳನ್ನು ಜಾಸ್ತಿ KPSC ಗ್ರೂಪ್ ಸಿಯಲ್ಲಿ ರೈಸ್ ಮಾಡ್ತಾ ಹೋಗ್ತಾರೆ. ಸೊ ಈ ಸಮಿತಿಗಳ ಬಗ್ಗೆ ಓದಿದರೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಬಲವಂತರಾಯ್ ಮೆಹ್ತಾ ಸಮಿತಿ ವಿಕೇಂದ್ರೀಕರಣ ಬಗ್ಗೆ ಅಂದರೆ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ 3 ರೀತಿ ವಿಕೇಂದ್ರೀಕರಣವನ್ನು ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಅಶೋಕ್ ಮೆಹ್ತಾ ಸಮಿತಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪುನಶ್ಚೇತನ, ಮತ್ತು LM ಸಿಂಘ್ವಿ ಕಮಿಟಿ ಕೂಡ ಪಂಚಾಯತ್ ರಾಜ್ ಸಂಸ್ಥೆಗಳ ಒಂದು ಪುನಶ್ಚೇತನಗೋಸ್ಕರವಾಗಿ ಈ 2 ಕಮಿಟಿಗಳು ರಚನೆ ಆಗಿದ್ದಾವೆ, ಅಶೋಕ್ ಮೆಹ್ತಾ ಸಮಿತಿ ಮತ್ತು LM ಸಿಂಘ್ವಿ ಕಮಿಟಿ. ನೆಕ್ಸ್ಟು ಸ್ವರಣ್ ಸಿಂಗ್ ಸಮಿತಿ ಸಂವಿಧಾನದ ಬದಲಾವಣೆಗಳು ಅಂದರೆ ಸಂವಿಧಾನದಲ್ಲಿ ಹಲವಾರು ಬದಲಾವಣೆಗಳನ್ನು ತಿದ್ದುಪಡಿಗಳ ಮೂಲಕ ಮಾಡ್ತಾ ಹೋಗಿದ್ದಾರೆ. ಉದಾಹರಣೆಗೆ ಮೂಲಭೂತ ಕರ್ತವ್ಯಗಳನ್ನು ಮೊದಲದಾಗಿ ಮೂಲ ಸಂವಿಧಾನದಲ್ಲಿ ಇರಲಿಲ್ಲ. ಸೊ ಮೂಲಭೂತ ಕರ್ತವ್ಯಗಳನ್ನು ಈ ರೀತಿಯಾಗಿ ಸಮಿತಿಗಳನ್ನು ರಚನೆ ಮಾಡಿ ಬೇಕಾದಂತಹ ಅಂಶಗಳನ್ನು ನಾವು ಸಂವಿಧಾನದಲ್ಲಿ ಸೇರಿಸಲಿಕ್ಕೆ ಅಂದರೆ ಸಂವಿಧಾನದ ಬದಲಾವಣೆಯನ್ನು ಮಾಡಲಿಕ್ಕೆ ಈ ರೀತಿ ಸಮಿತಿಗಳು ಹೆಲ್ಪ್ ಆಗ್ತಾ ಹೋಗಿದೆ. ಸೊ ಸ್ವರ್ಣ ಸಿಂಗ್ ಸಮಿತಿ ಸಂವಿಧಾನದ ಬದಲಾವಣೆಗಳಿಗೋಸ್ಕರವಾಗಿ ಕಾರ್ಯವನ್ನು ಮಾಡ್ತಾ ಹೋಗಿದೆ. ಸೊ MV ವೀರಪ್ಪ ಮೊಯ್ಲಿ ಆಯೋಗ ಅಂದರೆ 2ನೇ ಆಡಳಿತ ಸುಧಾರಣೆ ಆಯೋಗ ಮತ್ತು ಬಜೆಟ್ ಸುಧಾರಣೆಗಳ ಬಗ್ಗೆ ಈ ಒಂದು ಆಯೋಗ ರಚನೆ ಆಗ್ತಾ ಹೋಗಿದೆ, MV ವೀರಪ್ಪ ಮೊಯ್ಲಿ ಆಯೋಗ. ನೆಕ್ಸ್ಟು ಯಶ್ಪಾಲ್ ಸಮಿತಿ ಉನ್ನತ ಶಿಕ್ಷಣದ ಪುನಶ್ಚೇತನಕ್ಕೋಸ್ಕರವಾಗಿ ಯಶ್ಪಾಲ್ ಸಮಿತಿ ರಚನೆ ಆಗಿದೆ. ನೆಕ್ಸ್ಟು ತೆಲಂಗಾಣ ರಾಜ್ಯ ಸ್ಥಾಪನೆಗೋಸ್ಕರವಾಗಿ BN ಶ್ರೀಕೃಷ್ಣ ಸಮಿತಿ ರಚನೆ ಆಗಿದೆ. ಅಂದರೆ ತೆಲಂಗಾಣ ರಾಜ್ಯ ಸ್ಥಾಪನೆಗೋಸ್ಕರವಾಗಿ BN ಶ್ರೀಕೃಷ್ಣ ಸಮಿತಿ ರಚನೆಯಾಗಿದೆ. BN ಶ್ರೀಕೃಷ್ಣ ಸಮಿತಿ ಯಾವ ಒಂದು ರಾಜ್ಯ ಸ್ಥಾಪನೆಗೆ ಅವಕಾಶ ಮಾಡಿಕೊಡ್ತು ಅಂತ ಹೇಳಿ ಕ್ವಶನ್ ರೈಸ್ ಮಾಡ್ತಾ ಹೋಗ್ಬೋದು. ಸೊ ತೆಲಂಗಾಣ ರಾಜ್ಯಕ್ಕೋಸ್ಕರವಾಗಿ BN ಶ್ರೀಕೃಷ್ಣ ಸಮಿತಿ ರಚನೆ ಆಗಿದೆ. ನೆಕ್ಸ್ಟು ವಾಂಚು ಸಮಿತಿ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ. ನೆಕ್ಸ್ಟು ವಿಜಯ್ ಕೇಲ್ಕರ್ ಸಮಿತಿ ತೆರಿಗೆ ಸುಧಾರಣೆಗಳ ಬಗ್ಗೆ ರಚನೆಯಾದಂಥ ಸಮಿತಿ ಅಂತ ಹೇಳಿದರೆ ವಿಜಯ್ ಕೇಲ್ಕರ್ ಸಮಿತಿ ತೆರಿಗೆ ಸುಧಾರಣೆ. ನಾರಿಮನ್ ಯೋಜನೆ ಅಂತ ಹೇಳಿದರೆ ಲೀಡ್ ಬ್ಯಾಂಕ್ ಯೋಜನೆಗೋಸ್ಕರವಾಗಿ ರಚಿತವಾದಂಥ ಯೋಜನೆ ಅಂತ ಹೇಳಿದರೆ ನಾರಿಮನ್ ಯೋಜನೆ. ಮಂದ್ರಾ ಸಮಿತಿ ಮಂದ್ರಾ ಸಮಿತಿ ATMಗಳಲ್ಲಿ ಹೊಸ ನೋಟುಗಳನ್ನು ಬಳಕೆ ಮಾಡಲಿಕ್ಕೆ ಅದರ ಉದ್ದೇಶವನ್ನು ಇಟ್ಟುಕೊಂಡು ರಚನೆಯಾದಂಥ ಸಮಿತಿ SS ಮಂದ್ರಾ ಸಮಿತಿ. ಎಲ್ಕೆಜಾ ಸಮಿತಿ ಪರೋಕ್ಷ ತೆರಿಗೆ ಪದ್ಧತಿ ನೇರ ತೆರಿಗೆ ವಾಂಚು ಸಮಿತಿ ಆದರೆ ಪರೋಕ್ಷ ತೆರಿಗೆ ಪದ್ಧತಿ ಬಗ್ಗೆ ತಿಳಿಸಿದಂತಹ ಸಮಿತಿ ಅಂತ ಹೇಳಿದರೆ ಎಲ್ಕೆಜಾ ಪರೋಕ್ಷ ತೆರಿಗೆ, ವಾಂಚು ಸಮಿತಿ ನೇರ ತೆರಿಗೆ. ಎಲ್ಕೆಜಾ ಪರೋಕ್ಷ ತೆರಿಗೆ, ವಾಂಚು ಸಮಿತಿ ನೇರ ತೆರಿಗೆ. ಅದಾದಮೇಲೆ YV ರೆಡ್ಡಿ ಸಮಿತಿ ನೇರ ತೆರಿಗೆ ವಿನಾಯಿತಿ ಪರಿಷ್ಕರಣೆ. ಏನು ನೇರ ತೆರಿಗೆ ಇದೆ ಅದರ ವಿನಾಯಿತಿಯ ಒಂದು ಪರಿಷ್ಕರಣೆಯನ್ನು ಮಾಡಲಿಕ್ಕೆ ರಚನೆಯಾದಂತಹ ಸಮಿತಿ ಯಾವುದಪ್ಪ ಅಂತ ಹೇಳಿದರೆ YV ರೆಡ್ಡಿ ಸಮಿತಿ ನೇರ ತೆರಿಗೆ ವಿನಾಯಿತಿ ಪರಿಷ್ಕರಣೆ. ಸೊ ಚಂದ್ರಬಾಬು ನಾಯ್ಡು ಸಮಿತಿ ಡಿಜಿಟಲ್ ಪಾವತಿಗೋಸ್ಕರವಾಗಿ ರಚನೆಯಾದಂತಹ ಸಮಿತಿ ಯಾವುದಪ್ಪ ಅಂತ ಹೇಳಿದರೆ ಚಂದ್ರಬಾಬು ನಾಯ್ಡು ಸಮಿತಿ. AM ಖುಷ್ರೋ ಸಮಿತಿ ಕೃಷಿ ಸಾಲಕ್ಕೆ ಸಂಬಂಧಪಟ್ಟಂತೆ ರಚನೆಯಾದಂಥ ಸಮಿತಿ ಯಾವುದಪ್ಪ ಅಂತ ಹೇಳಿದರೆ AM ಖುಷ್ರೋ ಸಮಿತಿ. ನೆಕ್ಸ್ಟು ಹಜಾರಿ ಸಮಿತಿ ಕೈಗಾರಿಕಾ ನೀತಿ 1947ರಲ್ಲಿ ಈ ಒಂದು ಸಮಿತಿ ರಚನೆಯಾಗಿದ್ದು. ಅಂದರೆ ಹಜಾರಿ ಸಮಿತಿ ಕೈಗಾರಿಕಾ ನೀತಿ ಬಗ್ಗೆ, ಕೃಷಿ ಸಾಲದ ಬಗ್ಗೆ AM ಖುಷ್ರೋ ಸಮಿತಿ, ಕೈಗಾರಿಕಾ ನೀತಿಯ ಬಗ್ಗೆ ಹಜಾರಿ ಸಮಿತಿ ರಚನೆ ಆಗ್ತಾ ಹೋಗಿದ್ದಾವೆ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಭಾರತದ ಪ್ರಮುಖ ಸಮಿತಿಗಳು ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ರಚನೆ ಆಗಿದ್ದಾವೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸಲ್ಲಿ ತಿಳ್ಕೊಂಡಂಗಾಯಿತು. ಸೊ ಈ ರೀತಿಯಾಗಿ ನೋಟ್ಸ್ ಮಾಡಿ ಓದೋದ್ರಿಂದಾಗೆ ಎಕ್ಸಾಮಿಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. KPSC ಗ್ರೂಪ್ಸ್ ಜಾಸ್ತಿ ಎಕನಾಮಿಕ್ಸ್ ರಿಲೇಟೆಡ್ ಅಂದರೆ ಸಮಿತಿಗಳಿರ್ಬೋದು, ನೆಕ್ಸ್ಟು
ಬಜೆಟ್ ಬಗ್ಗೆ ಇರ್ಬೋದು, ಈ ರೀತಿ ಕ್ವಶನ್ಗಳನ್ನು ಜಾಸ್ತಿ ರೈಸ್ ಮಾಡ್ತಾ ಹೋಗ್ತಾರೆ. ಅಂದರೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ವ್ಯವಸ್ಥೆ, ಈ ರೀತಿ ಕ್ವಶನ್ಗಳನ್ನು KPC ಗ್ರೂಪ್ಸಲ್ಲಿ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಸೊ ಈ ರೀತಿಯಾಗಿ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ಈ ರೀತಿಯಾಗಿ ನೋಟ್ಸ್ ಮಾಡಿ ಓದ್ರಿ, ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಮುಂದಿನ ಒಂದು ಹೊಸ ಕ್ಲಾಸಲ್ಲಿ, ಅಂದರೆ ಮುಂದಿನ ಒಂದು ಕ್ಲಾಸಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಜಾಯ್ನ್ ಆಗ್ತಾ ಹೋಗ್ತೀನಿ. ನಮ್ಮ ಸ್ಟಡಿ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಥ್ಯಾಂಕ್ ಯು ಸೊ ಮಚ್.